ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಅವರು ಏನು ಮಾತನಾಡ್ತಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಈ ಚುನಾವಣೆ ಫಲಿತಾಂಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತದಾರರು ಬಹಳ ಪ್ರಜ್ಞಾವಂತರಿದ್ದಾರೆ. ಲೋಕಸಭೆಗೆ ಮತ್ತೆ ಅದು ರಾಜ್ಯ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಆಡಳಿತದ ಬಗ್ಗೆ ಆಗಲಿ ಕೊಟ್ಟಿರ್ತಕ್ಕಂಥ ಮತದಾನ ಅಲ್ಲ ಅಂತಕ್ಕಂಥ ಮಾತು ಹೇಳಿದೆ. ಈಗ ಈ ಉಪಚುನಾವಣೆಯಲ್ಲಿ ಮತದಾರರು ನಮ್ಮ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮೆಚ್ಚಿ ಓಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಉಪಚುನಾವಣಾ ಫಲಿತಾಂಶದಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ 2 ಲೋಕಸಭಾ ಉಪಚುನಾವಣೆಗಳು ಕೂಡ ನಡೆದಿದ್ದವು. 2 ಉಪಚುನಾವಣೆಗಳಲ್ಲೂ ಕೂಡ ನಾವು ಗೆದ್ದಿದ್ದೆವು. ಅದು ಕೂಡ ಸರ್ಕಾರದ ಕಾರ್ಯಕ್ರಮಗಳ ಆಧಾರದ ಮೇಲೆ ಚುನಾವಣೆ ನಡೆದಿದ್ದು. ಮತ್ತೆ ನಮ್ಮ ಸರ್ಕಾರ ಈಗ ಸಾಗ್ತಾ ಇರತಕ್ಕಂಥ ಹಾದಿ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಜನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟವಾಗಿ ಸಾಬೀತಾಗ್ತದೆ. ಬಿಜೆಪಿಯವರು ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ಬಹಳ ಕುಗ್ಗೋಗ್ಬಿಟ್ಟಿದ್ರು, ಬಹಳ ಬೀಗ್ತಾ ಇದ್ರು. ಇನ್ನೇನು ಬಿಜೆಪಿ ಬಂದೇ ಬಿಡ್ತು ಕರ್ನಾಟಕದಲ್ಲಿ ಅನ್ನೋ ತರ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಭವಿಷ್ಯನೇ ಇಲ್ಲ ಅನ್ನೋ ರೀತಿ ಮಾತಾಡಕ್ಕೆ ಶುರು ಮಾಡಿದ್ರು. ಈಗ ನಡೆದಂತ ಎಲ್ಲ ಉಪಚುನಾವಣೆಗಳು ಕೂಡ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯೇತರ ಪಕ್ಷಗಳಿಗೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಿಹಾರ್ ಇರ್ಬೋದು, ಪಂಜಾಬ್ ಇರ್ಬೋದು, ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಎಲ್ಲ ಕಡೆ ಬಿಜೆಪಿ ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ಇವತ್ತು ಜನ ಆಗಲೇ ಅವರ ಅಭಿಪ್ರಾಯವನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮತ್ತೆ ನಾವು ಈ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ಕಡೆ ಯಡಿಯೂರಪ್ಪ ಬಹಳ ಶಕ್ತಿ ಕೇಂದ್ರ. ಅಲ್ಲಿ ಯಡಿಯೂರಪ್ಪ ಒಂದು ಬಳ್ಳಾರಿನಲ್ಲಿ ಶ್ರೀರಾಮುಲು ರೆಡ್ಡಿಗಳ ಶಕ್ತಿ ಕೇಂದ್ರ. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೀತಾ ಇದ್ರು. ಅಲ್ಲಿ ಮತದಾರರೇ ಎದುರುತ್ತಿದ್ರು. ಇನ್ನು ರೆಡ್ಡಿಗಳ ಮೇಲೆ, ಶ್ರೀರಾಮುಲ ಮೇಲೆ ಪ್ರೀತಿಯಿಂದ ಓಟ್ ಹಾಕ್ತಿರ್ಲಿಲ್ಲ. ಅಲ್ಲಿ ಹೆದರಿಕೆ, ಭಯದಿಂದ ಓಟ್ ಹಾಕ್ತಿರ್ಲಿಲ್ಲ. ನಾನು ಹೇಳೋದಲ್ಲ, ಬಿಜೆಪಿ ಅವರು ಕಳೆದ ಉಪಚುನಾವಣೆಯಲ್ಲಿ ಅವ್ರ ಭಾಷಣಗಳನ್ನ ನೀವು ನೋಡಬೇಕು. ಈಶ್ವರಪ್ಪನ ಭಾಷಣ, ಜಗದೀಶ್ ಶೆಟ್ಟರ್ ಭಾಷಣ, ಸದಾನಂದ ಗೌಡರ ಭಾಷಣ ನೋಡ್ಬೇಕು ನೀವು. ಆ ಹಿಂದಿನ ಬೈ ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರಲ್ಲ ಶ್ರೀರಾಮುಲು, BSR ಅಲ್ಲ, ಒಂದು ಬೈ ಎಲೆಕ್ಷನ್ ಇಲ್ಲ, BSR ಪಾರ್ಟಿನ ನೋಡ್ಲಿಲ್ಲ ಅವ್ರ ಭಾಷಣಗಳನ್ನ. ಫ್ಯಾನ್
ಅವ್ರ ಭಾಷಣ ನೋಡ್ಬೇಕಾಗಿತ್ತು, ಶ್ರೀರಾಮುಲ ಮೇಲೆ ಏನೇನು ಅಟ್ಯಾಕ್ ಮಾಡಿದ್ರು ಅಂತ. ಈಗ ಅದು ಜನ ಇವತ್ತು ಅವರ ಭಯದಿಂದ ಮುಕ್ತರಾಗಿದ್ದಾರೆ. ಹಾಗಾಗಿನೇ ಇಷ್ಟೊಂದು ಲೀಡ್ ಬರಲಿಕ್ಕೆ ಅಲ್ಲಿ ಕಾರಣ ಆಗಿರೋದು. ನಮ್ಮ ನಿರೀಕ್ಷೆಗೂ ಮೀರಿ ಲೀಡ್ ಬಂದಿರ್ತಕ್ಕಂಥದ್ದು. ಅವರ ಹಣ, ದರ್ಪ, ದೌರ್ಜನ್ಯ ಯಾವುದಕ್ಕೂ ಜನ ಬಗ್ಗಿಲ್ಲ ಈ ಸರಿ. ಹಾಗೇನೆ ಶಿಕಾರಿಪುರದಲ್ಲೂ ಕೂಡ ಅಲ್ಲೂ ಕೂಡ ಒಂದು ರೀತಿ ಭಯದ ವಾತಾವರಣನೇ ಇದೆ. ನನಗೆ ಬಹಳ ಜನ ಅಲ್ಪಸಂಖ್ಯಾತರೆಲ್ಲ ಬಂದು ಹೇಳ್ತಿದ್ರು ನಮ್ಗೆ ಎದುರಿಸ್ತಾರೆ ಅಂತ. ನಾನು ಹೇಳಿದ್ದೆ, ಯಾರಿಗೂ ಎದುರ್ಕೊಳಕ್ ಹೋಗ್ಬೇಡಿ. ಯಾರು ನಿಮ್ಗೆ ಎದುರಿಸ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀರಿ. ನೀವು ಧೈರ್ಯವಾಗಿ ಮುಕ್ತವಾಗಿ ವೋಟ್ ಮಾಡಿ ಅಂತ ಹೇಳಿದ್ದೆ ನಾನು. ಅಲ್ಲಿ ಅಲ್ಪಸಂಖ್ಯಾತರು, ಬೇರೆಯವರು, ಬಡವರು, ಹಿಂದುಳಿದವರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಅದರಿಂದ ಈ ಫಲಿತಾಂಶದಿಂದ ನಮಗೆ ಇನ್ನಷ್ಟು ಹುಮ್ಮಸ್ಸು, ಉತ್ಸಾಹ, ಶಕ್ತಿ ಬಂದಿದೆ. ಇನ್ನೂ ಹೆಚ್ಚು ಸರ್ಕಾರವನ್ನು ಚುರುಕುಗೊಳಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕ್ರಮಗಳನ್ನು ಇನ್ನೂ ಬಹಳ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಕ್ಕಂಥದ್ದು, ಮತ್ತೆ ಗವರ್ನೆನ್ಸ್ ಬಗ್ಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತೇವೆ. ನಮಗೆ ಗುರಿ ಮುಂದೆ ಇರ್ತಕ್ಕಂಥದ್ದು ಮುಂದಿನ 2018ರಲ್ಲಿ ಮತ್ತೆ ಗೆಲ್ಲಬೇಕು. ಕಾಂಗ್ರೆಸ್ ಪಕ್ಷ ಮತ್ತೆ ಗೆದ್ದು ಅಧಿಕಾರಕ್ಕೆ ಬರಬೇಕು. ಆ ದಿಕ್ಕಿನಲ್ಲಿ ಪಕ್ಷ ಸಜ್ಜುಗೊಳಿಸ್ತಕ್ಕಂಥದ್ದು, ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಇನ್ನು ಹೆಚ್ಚು ಒಂದು ರೀತಿ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ಈಗ ಇನ್ನು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಹುಶಃ ನಿಮಗೂ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾವು ಕೈಗೊಂಡಿರ್ತಕ್ಕಂಥ ಎಲ್ಲ ಜನಪರ ಕಾರ್ಯಕ್ರಮಗಳು ಜನರು ತಲುಪ್ತಾ ಇದ್ದಾವೆ, ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದ್ದಾವೆ. ಅದರಿಂದ ಜನರು ಬಹಳ ಬುದ್ಧಿವಂತರಿದ್ದಾರೆ. ಅಷ್ಟು ಸುಲಭವಾಗಿ ಇಷ್ಟೊಂದು ಲೀಡ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಒಂದು ಸರ್ಕಾರದ ಬಗ್ಗೆ ಸಮಾಧಾನ ಇದ್ದಾಗ, ಮೆಚ್ಚುಗೆ ಇದ್ದಾಗ ಮಾತ್ರ ಈ ತರದ ರಿಸಲ್ಟ್ಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇದು ನಮ್ಮ ಪಕ್ಷಕ್ಕೆ, ಇನ್ನು ನಮ್ಮ ಪಕ್ಷದ ಇಮೇಜು ಹೆಚ್ಚಾಗ್ತದೆ. ಇದರಿಂದ ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಉತ್ಸಾಹ ಹೆಚ್ಚಾಗ್ತದೆ, ಹುಮ್ಮಸ್ಸು, ಉತ್ಸಾಹ ಹೆಚ್ಚಾಗ್ತದೆ. ಬಿಹಾರ್ನಲ್ಲಿ 6 ಬಂದಿದ್ದಾವೆ ಎಗೇನ್ಸ್ಟ್ ಬಿಜೆಪಿ ಔಟ್ ಆಫ್ 10. ಲಾಲು ಪ್ರಸಾದ್ ಅಂಡ್ ನಿತೀಶ್ ಕುಮಾರ್ ಕಾಂಗ್ರೆಸ್ ಅಲಯನ್ಸ್. ಎಲ್ಲಿ ಅದು ಬರಲಿ ಒಂದು, ನಮಗಿದು ಆಪರೇಟ್ ಮಾಡೋಕ್ಕೂ ಬರೋದು. ಮತ್ತೆ ಒಂದು ಏನು
ಬನ್ನಿ ಬನ್ನಿ ಡಾಕ್ಟ್ರೆ. ಈಗೇನು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಥ್ಯಾಂಕ್ ಯು ನಿಮಗೂ ಪಾಪ ನೀವು ಈ ವಯಸ್ಸಿನಲ್ಲಿ ಕೊನೆ ಗಳಿಗೆವರೆಗೂ ಕೂಡ ಅಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ದೀರಿ. ಅವ್ರಿಗೊಂದು ಪಂಚಾಯಿತಿ ಕೊಡ್ಬಿಟ್ಟಿತ್ತು. ಈ ವಯಸ್ಸಿನಲ್ಲಿ ವೋಟ್ ಮುಗಿಯುವವರೆಗೂ ಕೂಡ ಅಲ್ಲೇ ಇದ್ದು 2000